ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ PS ಯೂಟ್ಯೂಬ್ ಚಾನಲ್. ಇನ್ನು ಮಂಜುಳಾ PS ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರೀ ಇವತ್ತಿನ ದಿನ ಏನಾಗ್ತಿತ್ತು ಅಂತ ತೋರಿಸ್ಕೊಂಡು ಬರ್ತೇನೆ ನಾನು. 3, 2, 1 ಮಾರ್ನಿಂಗ್ ಸ್ಟಾರ್ಟ್ ಮಾಡೀನಿ. ಬರೀ ನಾನು ಒಂದು ಗ್ಲಾಸ್ ನೀರು ಕುಡಿದು ನಾನು ಎದ್ದ ತಕ್ಷಣ ಏನೇನು ಮಾಡ್ತೀನಿ ಅಂತ ಇವತ್ತು ಬೆಳಗಿನ ತೊಗೊಂಡ್ಬಿಟ್ಟೇನಿ. ಬರೀ ಎದ್ದ ತಕ್ಷಣ ಒಂದು ಮುಖ ಎಲ್ಲ ತೊಗೊಂಡು ಕ್ಲೀನಾಗಿ ಬಂದು ಇದನ್ನ ಒಂದು ಗ್ಲಾಸ್ ನೀರು ಕುಡಿತೀನಿ ರೀ. ನೀರು ಕುಡಿದು ಮತ್ತೆ ನೀನು ಏನು ಮಾಡ್ತೀನಿ ತೋರಿಸ್ತೇನೆ ಬರ್ರಿ. ನೀರು ಕುಡಿದಾರೆ. ನೀರು ಕುಡಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಇವನು ಮೆಂತೆ ತಿಂತೀನಿ. ಮೆಂತೆ ಯಾಕೆ ತಿಂತೀನಿ ಅಂದ್ರೆ ಕೂದಲ ಉದ್ದು ಬರ್ತಾವ್ರಿ. ಆಮೇಲೆ ಕೂದಲ ಉದ್ರೋಂಗಿಲ್ಲ, ಎಲ್ತಿಗೂ ಚಲೋ, ಆಮೇಲೆ ಕೂದಲಕ್ಕೂ ಚಲೋ. ಅದ್ರ ಸಂಬಂಧ ದಿನ ಒಂದು ಸ್ಪೂನ್ ಆಗೋಷ್ಟು ಮೆಂತೆ ತಿಂತೇನೆ ನೋಡ್ರಿ. ನೀವು ತಿಂತೀರನ್ನ ಹೇಳ್ರಲ್ಲ. ಇಷ್ಟು ಮೆಂತೆ ತಿಂತೇನೆ ನೋಡ್ರಿ. ಮೆಂತೆ ತಿಂದು ನೆಕ್ಸ್ಟ್ ಮತ್ತೇನು ತಿಂತೀನಿ ಅನ್ನೋದು ತೋರಿಸ್ತೇನೆ ಬರ್ರಿ. ಈಗ ನೆಕ್ಸ್ಟ್ ಬಾದಾಮಿ ತಿಂತೇನೆ ನೋಡ್ರಿ. ಬಾದಾಮಿ ತಿಂದು ನಾನು ಒಂದು ಸ್ವಲ್ಪ ಹೊತ್ತು ಏನು ತಿನ್ನೋದಿಲ್ಲ, ಹಾಲು ಕುಡಿತೀನಿ. ಚಹಾ ಕುಡಿಯಂಗಿಲ್ಲಲ್ಲ, ಅದ್ರ ಸಂಬಂಧ ಇವಾಗೂ ಬೆಳಗ್ಗೆ ನಾನು ಹಾಲು ಕುಡಿತೀನಿ. ಹಾಲು ಕುಡಿದ್ರೂ ಈಗ ಕುಡಿಯಂಗಿಲ್ಲ ರೀ. ಒಂದು ತಾಸು ಬಿಡ್ತೇನೆ, ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಹಾಲು ಕುಡಿದು ವಾಪಸ್ ನೆಕ್ಸ್ಟ್ ಏನು ಇರ್ತೈತೆ ಆ ಕೆಲಸ ಮಾಡ್ತೀನಿ ರೀ. ಬಾದಾಮಿ ನೀವು ತಿನ್ನಿರಿ, ಹೆಲ್ತಿಗೂ ಚಲೋ ನೋಡ್ರಿ ಇದು. ನೋಡ್ರಿ ಈಗೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಇದನ್ನೊಂದು ಸ್ವಲ್ಪ ಆಲೂ ಬ್ರೆಡ್ ತಿಂದರೆ ಇನ್ನೊಂದು ಸ್ವಲ್ಪ ಎನರ್ಜಿ ಬರ್ತೈತಿ. ಆಮೇಲೆ ನೆಕ್ಸ್ಟ್ ಇದನ್ನೊಂದು ಸ್ವಲ್ಪ ಹೊತ್ತು ಕುಂತು ವಿಡಿಯೋದು ಅಪ್ಲೋಡ್ ಮಾಡ್ತೀನಿ. ವಿಡಿಯೋದು ಅಪ್ಲೋಡ್ ಮಾಡಿದ್ಮೇಲೆ ಎಡಿಟ್ ಮಾಡ್ಕೊಂಡಿದ್ದು ಏನಾದ್ರು ಇದಿದ್ರೆ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಕೊತೀನಿ. ಆಮೇಲೆ ಅಲ್ಲಿ ತನಕ ಇದೆಲ್ಲ ಮಾಡಿ ಸ್ನಾನ ಮಾಡಿ ಬಂದು ಸಿಗ್ತೀನಿ ಅಂತ ಬರ್ರಿ. ಮಸ್ತ್ ಬಿಸಿನೀರು ಕಾಸ್ಕೊಳ್ಳೋನ್ರಿ. ಬಿಸಿನೀರು ಕಾಸ್ಕೊಂಡು ಜಳಕ ಮಾಡ್ತೀನಿ ಅಂತ. ನಂಗೆ ಒಲೆ ಮೇಲೆ ನೀರು ಭಾಳ ಇಷ್ಟ. ಅದ್ರ ಸಂಬಂಧ ಒಲೆ ಹೆಚ್ಚು ನೀರು ಕಾಸ್ಕೊಂಡಿರ್ತೀನಿ, ಕಟ್ಟಿ ತಂದು ಅಷ್ಟೆ. ನಿಮಗೂ ಯಾರಿಗಿಷ್ಟ ಒಲೆ ಮೇಲೆ ನೀರು ಅಂತೇಳ್ತಾಳೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಒಂದು ಗುಂಡಿ ನೀರು ಈಗ ಮಸ್ತ್ ತಲೆನೂ ಮಾಡಿಬಿಡೋಣ, ತಲೆನೂ ಆಗ್ತೈತಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇವತ್ತಿನ ದಿನ ನಾನು ಇವಾಗ ಸ್ಟಾರ್ಟ್ ಮಾಡತ್ತೆ. ನಾನು ಬರೀ ಆಗಿಲ್ಲ ನೀವು ನೋಡ್ಕೊಂಬಂದಿರಿ ನಾನು ಬೆಳಗ್ಗೆ ಏನೇನು ಮಾಡ್ತೀರ ಅಂತ. ಇವತ್ತು ಫ್ರೆಶ್ ಅಪ್ ಆಗಿ ನಾನು ಇವಾಗ ಬರೀ ಮಮ್ಮಿ ಪೂಜೆ ಮಾಡತ್ತಾರೆ. ನಾನು ಇವತ್ತು ಪೂಜೆ ಮಾಡತ್ತಿಲ್ಲ, ನಾನು ಮಮ್ಮಿ ಜೊತೆ ಹೆಲ್ಪ್ ಮಾಡ್ತೀನಿ. ಈಗ ಮಮ್ಮಿ ಪೂಜೆ ಮಾಡತ್ತಾರೆ, ನಾ ಪೂಜೆ ಮಾಡೋಕ್ಕಿಂತ ಮಮ್ಮಿ ಪೂಜೆ ಮಾಡೋದೇ ಇಷ್ಟ ರೀ ನಂಗೆ. ಬರೀ ಮಮ್ಮಿ ತೋರಿಸ್ತೀನಿ ಅಂತ. ನೀವು ಪೂಜೆ ಮಾಡತ್ತಿ ಎಲ್ಲ ಪೂಜೆ ಮಾಡತ್ತಾರೆ. ನಾನು ಬರಲಿ ನಿನ್ನ ಜೊತೆ ಹೆಲ್ಪ್ ಮಾಡೋಕೆ? ಬರ್ತೀನಿ. ನಾನು ನಮ್ಮ ಮಮ್ಮಿ ಜೊತೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ರೀ. ಹೆಲ್ಪ್ ಮಾಡಿ ಸಿಗ್ತೇನಂತ ಬರ್ರಿ. ನಿಮ್ಮ ಪೂಜೆ ಎಲ್ಲ ಮುಗಿಸ್ಕೊಂಡು ತೋರಿಸ್ತೇನಂತ ನಿಮ್ಮ ಪೂಜೆ ನಾವು ಹೆಂಗೆ ಮಾಡಿದ್ವಿ ಅಂತೇಳಿ. ಇವನ್ನಿಷ್ಟು ಬೆಳಿದೇವ್ರನ್ನ ಇಲ್ಲೇ ಇಡೋಣಂತ ಬರ್ರಿ. ಇಟ್ಟು ತೋರಿಸ್ತೀನಿ ತಡೀರಿ ನಿಮ್ಗೆ. ಎಷ್ಟು ಕುಂದ್ರಿಸಿದೆ ನೋಡ್ರಿ ದೇವ್ರ ಫೋಟೋ ಒಂದು ಕುಂದ್ರಿಸೋಣಂತ ಬರ್ರಿ. ನೋಡ್ರಿ ಎಲ್ಲ ಪೂಜೆ ಸೆಟ್ ಮಾಡಿದೆ. ಇದನ್ನ ಈಗ ಇದಕ್ಕೆ ಹೂವು ಏರಿಸ್ಬೇಕು. ಈಗ ಹೆಂಗೆ ಲುಕ್ ಕಾಣಕತ್ತೈತಿ, ಹೂವು ಆದಮೇಲೆ ಹೆಂಗೆ ಕಾಣ್ತೈತಿ, ಪೂಜೆ ಆದಮೇಲೆ ಅದ್ರ ಲಕ್ಷಣ ಚೇಂಜ್ ಆಕೈತಿ ನೋಡ್ರಿ. ಪಾಸಿಟಿವ್ ವೈಬ್ಸ್ ಐತಿಲ್ಲ ಫುಲ್. ಬರೀ ಹೂವು ಹಾಕಿ ಸಿಗ್ತೇನಂತ. ಹೂವು ಏರಿಸಿ ಸಿಗ್ತೇನಂತ. ಪೂಜೆ ಎಲ್ಲ ಮಾಡಿ ಹೂವು ಏರಿಸಿದೆ ನೋಡ್ರಿ. ಇವಾಗ ದೀಪ ಒಂದು ಹಚ್ಬೇಕು. ದೀಪ ಹಚ್ಚಿ ಆರತಿ ಹಚ್ಚಿದ್ರೆ ಇವತ್ತಿನ ಪೂಜೆ ಮುಗಿತ ನೋಡ್ರಿ. ಹಿಂಗೆ ಕಾಣತ್ತಿದ್ದೇವ್ರಿ ಇವತ್ತು. ದೀಪ ಒಂದು ಆರತಿ ಒಂದು ಹಚ್ಚೋಣಂತ ಬರ್ರಿ. ಮಮ್ಮಿ ದೀಪ ಹಚ್ಚಾತ್ತಾರ ನೋಡ್ರಿ. ಈಗ ಕೈ ಸುಡ್ತೈತಿ. ಪೂಜಾ ಮುಗಿಸಿದ್ವಿ ನೋಡ್ರಿ. ಒಂದು ಸಿನಿಮೆಟಿಕ್ ಶಾರ್ಟ್ಸ್ ಹಾಕ್ತೀನಿ, ನೋಡ್ಕೊಂಬರ್ರಿ. ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡ್ವಿ ರೀ. ಈಗ ನೆಕ್ಸ್ಟ್ ನಾಷ್ಟ ಮಾಡೋಕೆ ಟೈಮ್ ಭಾಳ ಆಗೈತಿ, 12 ಮೇಲೆ ಆಗೈತಿ. ಈಗ ನಾಷ್ಟ ಮಾಡ್ತೀನಿ ಅಂತ ನಾಷ್ಟ ಒಳಗೆ ಏನೈತಿ ಗೊತ್ತಿಲ್ಲ. ನಾಷ್ಟ ಮಾಡ್ತೀನಿ,
ನಾಷ್ಟ ಮಾಡಿ ನೆಕ್ಸ್ಟ್ ಏನು ಆಕೈತೆ ಅಂತ ನೋಡ್ಕೊಂಬರೋಣ ಅಂತ ಹಂಗೆ ನೋಡ್ಕೊತೀರಿ. ನೆಕ್ಸ್ಟ್ ಏನಾಕೈತೆ ಗೊತ್ತಾಕೈತಿ, ಆಲ್ರೆಡಿ ಅಲ್ಲಿ ಗಾಡಿ ಕಟ್ಟಕ್ಕೆ ಬಂದಾರ, ಅದನ್ನೂ ತೋರಿಸ್ತೀನಂತೆ. ಫಸ್ಟ್ ನಾನು ನಾಷ್ಟ ಇಷ್ಟ ಮಾಡ್ಕೊಂಡು ಪ್ರಿಪೇರ್ ಹಾಕಿನಂತ ಎಲ್ಲ ಆಯ್ತು ನೋಡ್ರಿ. ನಾಷ್ಟ ಇಷ್ಟ ಮುಗಿಸ್ಕೊಂಡೆ. ಇವತ್ತಿನ್ನೂ ಕಟ್ಟೋದು ಮುಗ್ದಿಲ್ಲ, ಕಟ್ಟಾತಾರ ಬರೀ ಹೆಂಗೆ ಕಟ್ಟಾತಾರ ಅಂತೇಳಿ ನಿಮಗೂ ತೋರಿಸ್ತೀನಿ. ನೀವು ಇನ್ನೊಂದು ಸ್ವಲ್ಪ ಕಟ್ಟಾತಾರ ಇವ್ರ ಕಟ್ಲಿ ಅವ್ರ ಬರೀ ನೆಕ್ಸ್ಟ್ ಏನಾಕೈತೆ ಅಂತ ನೋಡೋಣಂತ. ಇಷ್ಟ ಆಗೈತೆ ನೋಡ್ರಿ. ಇವಾಗ ಗಾಡಿ ಸ್ಟಾರ್ಟ್ ಆಗೈತಿ ಕಟ್ಟಾಕ, ಬರೀ ಇನ್ನೂ ಎಷ್ಟು ಆಕೈತೆ ಅಂತ ತೋರಿಸ್ತೇನೆ. ಇವ್ರು ನೋಡಿದ್ರೆ ಪಾಪ ಅನಿಸುತ್ತೆ ನೋಡ್ರಿ. ನಾನು ನಮ್ಮ ಮಮ್ಮಿ ಹಿಂಗೆ ನೋಡ್ರಿ, ಯಾರು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡ್ರಿ, ನಾವಿಬ್ರು ಒಂಥರ ಫ್ರೆಂಡ್ಸ್ ಇದ್ದಂಗೆ ಅದೇವಿ. ಅದೆಲ್ಲ ಕಟ್ಟೋದು ಆತಿಗೆ ನಾವಿಬ್ಬರು ಊಟ ಮಾಡ್ಬೇಕು. ಊಟ ಮಾಡ್ತೀವಿ. ನಮ್ಮ ಮಮ್ಮಿ ಅಡುಗೆ ಮಾಡಿಲ್ಲ. ನಮ್ಮ ಮಮ್ಮಿ ಇವತ್ತೇನು ಅಡುಗೆ ಮಾಡಂಗಿಲ್ಲ ಅಂತ ಬರ್ರಿ ನೋಡ್ರಿ. ಸ್ವಲ್ಪ ಆಫೀಸ್ ಕಟ್ಟಿ ಹೋಗ್ಯಾರ, ಇನ್ನೊಂದು ಸ್ವಲ್ಪ ಐತಿ ಕಟ್ತಾರೆ. ಅಲ್ಲಿತ ನಾವೇನು ಮಾಡೋದು ಗೊತ್ತಿಲ್ಲ, ಮಕ್ಕಳಕ್ಕೂ ಹೋಗಿಲ್ಲ ನಮ್ಗಿದ್ರೊಳಗೆ. ನೋಡೋಣ್ರಿ ಏನಾಕೈತೆ ಅಂತ ತೋರಿಸ್ತೇನೆ ಬರ್ರಿ. ಇವಾಗ ನಮ್ಮ ಮಗಳಿಗೆ ಸಬ್ಸ್ಕ್ರೈಬ್ ಮಾಡ್ರಿ ಬಾಯಿಲಿ ಲೈಕ್ ಮಾಡ್ರಿ ಅನ್ನ ಲೈಕ್ ಮಾಡ್ರಿ. ಇಷ್ಟು ನಕ್ಕು ಓದ್ರಿ ನಕ್ರಿ ಹೊಟ್ಟಿನ ಸಾಕಂತ ನೋಡ್ರಿ. ಮತ್ತೆ ಚೇಂಜ್ ಆ್ಯಕ್ಟಿಂಗ್ ನಂಬರ್ 1 ನಮ್ಮ ಮಮ್ಮಿ. ಈಗ ನಗಾತಿದ್ಲಿ, ಈಗ ಅಂದ್ಲಿ, ಈಗ ಮತ್ತೆ ಸುಮ್ಕಿರು. ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ರಿ. ಅಯ್ಯೋ ನನಗೆ ಬರಲ್ಲ, ಅವ್ರಿಗೆ ಅನ್ನಕ್ಕೆ ಬರೋಂಗಿಲ್ಲ. ಸಬ್ಸ್ಕ್ರೈಬ್ ಮಾಡ್ರಿ. ಅದನ್ನಿಷ್ಟು ಕುಡಿಸೋದು ಸಬ್ಸ್ಕ್ರೈಬ್ ಮಾಡ್ರಿ. ಅದಷ್ಟನ್ನು ಕುಡಿಸಿ ಹಾಂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನ. ಎಲ್ಲದೆಲ್ಲ ನನಗೆ ನೋಡಿ ನಗೋದಿಲ್ಲ, ಅಲ್ಲೇ ಓದಲ್ಲೇ ಯಾಕೆ ನನ್ನ ಮಾನ ಮರ್ಯಾದೆ ಕಳೀತಿ. ಮಮ್ಮಿದು ಯಾರು ಪಾಪ ಅವ್ರು ಹಂಗೆ ಮಾಡತ್ತಾರ ಅಂತ ಯಾರು ಏನು ಹಾಕೋಬೇಡ್ರಿ. ಅವ್ರೊಂಥರ ಇನ್ಸೆಟ್ ಮಾಡ್ಕೊತಾರೆ. ಬೇಡ ನನ್ನ ತೆಗಿಬೇಡ, ತಕ್ಕೋ. ನಿಮ್ಮ ಮಮ್ಮಿನ ಹೆಂಗನೆ ಹೇಳ್ರಿ. ಇದ್ರೆ ತಳೆ ಕಮೆಂಟ್ಸ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ನಿಮ್ಮ ಮಮ್ಮಿನ ಯಾವ ಥರ ಅಂತೇಳಿ. ನಮ್ಮ ಮಮ್ಮಿ ಮಾತ್ರ ಈ ಥರನ ಒಂದು ಸ್ವಲ್ಪ ನಾಚ್ಕೊಂತ ಕಂಬಕ್ಕೆ ನೋಡಿ ಅಲ್ಲಿ ಕಂಬಕ್ಕೆ ಬೇಟೆ ಕಚ್ಚಿ ಕೆಲಸಿರ್ಲಿಲ್ಲ ಕಾಣ್ತೀನಿ ನಾನು ಗೊತ್ತೇನೆ. ಮುದ್ದೆ ಕಾಣ್ತೀನಿ. ಊಟ ಮಾಡಿದ್ರಿ? ಇಲ್ಲ, ಊಟ ಮಾಡಿದ್ವಿ. ಯಾವಾಗ ಲೇಟಾಗಿ ನಾಷ್ಟ ಮಾಡೇವಿ. ಊಟ ಯಾಕೆ ಲೇಟಾಗಿ ಮಾಡಿದ್ವಿ ಹೇಳಿ? ಇವತ್ತು ನಾವು ನಾಷ್ಟಾನ ಪೂಜಾ ಮಾಡೋದಿತ್ತು, ಅದಕ್ಕೆ ಲೇಟ್ ಆಯ್ತು. ಅದಕ್ಕೆ ನಾಷ್ಟ ಲೇಟ್ ಆಯ್ತು. ಈಗ ಊಟ ಬೇಕು ಬೇಡ ಅಲ್ಲಿ ನಾವು ಇಬ್ಬರೇ ಇರ್ತೇವಲ್ಲ ಮನೆಯೊಳಗೆ. ನಿಂಗೆ ಬೇಜಾರು ಆಗಂಗಿಲ್ಲ? ಬೇಜಾರಕ್ಕೆ ಆಗ್ತೈತಿ. ಒಗ್ಯಾಣ ಅದ ಈಗ ಏನು ಮಾಡಲಿ ನಾನು. ಹೋಗಿ ನಾನು ಮಾಡ್ಬೇಕು. ಇಂಥದ್ದಿಲ್ಲ ಹೇಳ್ತಿರ್ಲೇವ ನಿಮ್ಮ ಉಪಯೋಗ ಇಲ್ರಿ. ಒಂದು ಕೆಲಸ ಮಾಡ್ತಾ ಮತ್ತು ಕೆಲಸ ನೀ ಇರ್ಲಾರ್ದ ಕೆಲಸ ಮಾಡಿರ್ತೀನಿ. ಇದು ಯಾರು ಬಿಡ್ತಿ? ಎಲ್ಲರಿಗೂ ಬೇಡ ಬಿಡ್ತೇನ್ರಿ. ಯಾರು ಏನಂತಾರೆ? ನಮ್ಮ ಮಮ್ಮಿಗೆ ಏನನ್ನ ಹಾಕೋಬೇಡ್ರಿ. ನಮ್ಮ ಮಮ್ಮಿಗೆ ಏನು ನೋಡಿದ್ರೆ ಯಾರಿಗೆ ಇಷ್ಟ ಅವ್ರಿಗೆ ಹೇಳ್ರಿ. ಅವ್ರಿಗೆ ಹೇಳ್ತೇನೆ ನಾನು. ಯಾರು ಪಾಪ ಏನನ್ನ ಹಾಕೋಬೇಡ್ರಿ. ಅವ್ರಿಗೆ ಸ್ವಲ್ಪ ನಾಚ್ಕೊತಾರೆ ಅವರೇ. ನೋಡೋಣ ಬರೀ ಏನಾಗ್ತೈತಿ. ಇಷ್ಟಂತೂ ಆಗೈತಿ. ಈಗ ಇಬ್ಬರು ಮಲ್ಕೋಬೋದು ನಾವು. ಇಲ್ಲಾಂದ್ರೆ ಏನು ಕುಂತ್ರೆ ಇಷ್ಟ ಕುಂದಿರ್ತೀವಿ. ಅವ್ರು ಬರ್ತಾರೆ ಮತ್ತು ಊಟ ಮಾಡಿ ಮಲ್ಕೊಳಕಂತೂ ಆಗಂಗಿಲ್ಲ. ಸುಮ್ಮನೆ ಕುಂದಿರ್ತೀವ್ರಿ ಇಷ್ಟ ಅರಟಿ ಹೊಡ್ಕೊತಿಬ್ರು. ಮಕ್ಕೊಂದು ಬಾ ನೋಡ್ರಿ. ಇಲ್ಲೇ ಸ್ವಲ್ಪ ಹೊತ್ತಿಂದ ಎಷ್ಟು ಬಿಸಿಲಿತ್ತು. ಫುಲ್ಲು ಮಾಡಾಕೈತಿ. ನಂಗೆ ಎದ್ದು ಗುಡು ಆಗತೈತಿ. ಯಾಕಂದ್ರೆ ಮಳೆ ಬಂದು ಫುಲ್ ಇಲ್ಲ, ನೀರು ಒಳಗೆ ಬರ್ತೈತಿ. ನೋಡೋಂಬರಿ ಇದು ಇನ್ನೂ ಏನೇನು ಆಕೈತಿ. ಮಳೆ ಬಂದ್ರೆ ಭಾಳ ಕಷ್ಟ ಐತಿ ನಂದು. ನೋಡೋಂಬರಿ ಏನು ಆಕೈತಿ ಅಂತೇಳಿ. ಮಾಡಂತೂ ಭಾಳ ಆಕೈತಿ ನೋಡ್ರಿ. ಇಲ್ಲೇ ಫುಲ್ಲು ಮಾಡಾಕೈತಿ ಹೊರಗೆ.
ಹಿಂಗೈತಿ. ನಮ್ಮ ಸೈಡ್ ಇಲ್ಲ ಹಳ್ಳಿ ಮನಿನ ನೋಡ್ರಿ. ಈ ಕಡೆ ಮೊದ್ಲಿನ ಕಾಲದ್ದು ಇಲ್ಲ ಮನಿ ಅಂದವ. ಈ ಮನೆ ಬಿದ್ದಿದ್ದಕ್ಕೆ ನಮ್ಮ ಮನೆ ಬಿದ್ದೈತಿ ನೋಡ್ರಿ. ಈಗ ನಮ್ಮ ಮನೆ ಇಷ್ಟ ಐತಿ. ಈಗ ನಮ್ದೇನು ರೆಡಿ ಆಕೈತಿ, ಜಲ್ದಿ ರೆಡಿ ಮಾಡಿ ಕೊಡ್ತಾರೆ. ಬಟ್ ಇದು ನೋಡ್ರಿ ಫುಲ್ ಅದ್ರ ಮಾಡಂತೂ ಭಾಳ ಆಕೈತ್ರಿ. ಬರ್ರಿ ಮಳೆ ಬರ್ತೈತೋ ಇಲ್ವಾ, ಬಿಸಿಲು ಬಿಡ್ತೈತಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೋಡೋಣಂತ. ನಂಗೆ ಎಲ್ಲೋ ಎದುರಿಗೆ ಎತ್ತೈತಿ. ಮಳೆ ಬಂದಾಗ ಭಾಳ ಕಷ್ಟ ಐತಿ ಈಗ ನಮ್ದು. ನೋಡೋಣಂತ ಬರ್ರಿ ಏನಾಕೈತೆ ಅಂತೇಳಿ. ಭಾಳ ಜೋರು ಬರಾಕತ್ ನೋಡ್ರಿ. ಅದ್ರಿಗೆ ತಾಡ್ಪತ್ರಿ ಹಾಕಿ ಇಷ್ಟು ಹಾಕ್ಯಾರೆಲ್ಲ ನೀರು ಬಿದ್ದೈತಿ ನಿಂತೈತ್ರಿ. ಈಗ ಸ್ವಲ್ಪ ಸಣ್ಣ ಆತ್ ಮಳೆ, ಅದ್ರ ಬಳಿ ಭಾಳ ಬಂತ. ನೋಡೋಣ್ರಿ ಈಗ ನಿಲ್ತೈತೆ ಅಥವಾ ಇನ್ನೂ ಕಂಟಿನ್ಯೂ ಆಕೈತೆ ಅಂತೇಳಿ. ಫಾಸ್ಟಾಗಿ ಮಳೆ ಬಂದು ಒಮ್ಮುಕ್ಲಿ ಸ್ಟಾಪ್ ಆಯ್ತು ನೋಡ್ರಿ. ಮತ್ತು ಅವ್ರು ಕಟ್ಟಕ್ಕೆ ಸ್ಟಾರ್ಟ್ ಮಾಡತ್ತಾರ. ಇವತ್ತು ಎಷ್ಟು ಹೊತ್ತಿದ್ರು ಇದನ್ನ ಇಷ್ಟು ಮುಗಿಸ್ತಾರನ ನೋಡೋಣಂತ ಬರ್ರಿ. ಇಲ್ಲ ಮಳೆ ಬಂದ್ರೆ ಭಾಳ ಪ್ರಾಬ್ಲಮ್ ಆಕೈತೆ ನಮಗೆಲ್ಲ ನೈಟ್. ಇಷ್ಟೊತ್ತಿನಾರೆ ಎಷ್ಟು ಜೋರು ಮಳೆ ಬಂತು. ಒಮ್ಮುಕ್ಲಿಗೆ ಮತ್ತೆ ಬಿಸಿಲು ಬಿತ್ತು. ನಿಮ್ಗೆ ಬಿಸಿಲು ಇಲ್ಲಿ ಕಾಣತಿಲ್ಲ ಅಂದ್ರೆ ನೋಡಿಲ್ಲ ಗೊತ್ತಾಕೈತಿ. ಮತ್ತು ಫುಲ್ ಬಿಸಿಲು ಬಿತ್ತು ನೋಡ್ರಿ. ಅಯ್ಯೋ ಈಗ ಹಿಂಗಾಗೈತಿ. ಇವ್ನಿಗೆ ನಾನು ಲೇಟಾಗಿ ಸ್ಟಾರ್ಟ್ ಮಾಡತ್ತೇನೆ. ಟೈಮ್ ಎಂಟಾಗ್ಬಿಟ್ಟೈತಿನೇ. ಇವಾಗ ಇಲ್ಲದ ಕಟ್ಟೋದು ಮುಗಿದೈತಿ. ಇವಾಗ ಏನೂ ಇಲ್ಲ ನಮ್ದು. ಈಗ ಏನೇನು ಆಕೈತಿ ನೈಟ್ ಅಂತ ನೋಡ್ಬೇಕು. ನೋಡೋಣ್ರಿ ಇನ್ನೂ ಏನೇನು ಮಾಡೋದೈತಿ ಗೊತ್ತಿಲ್ಲ ನನಗೂ. ಇವತ್ತು ಏನಿಲ್ಲ, ಈಗ ಜಸ್ಟ್ ಈಗ ಏನೋ ಸ್ವಲ್ಪ ಕೆಲಸ ಏನೈತೆ ಮುಗಿಸ್ಕೋಬೇಕು. ಆಮೇಲೆ ಊಟ ಮಾಡಿ ಮಲ್ಕೋದಷ್ಟೇ ಇರ್ತೈತಿ, ಮತ್ತೇನಿಲ್ಲ ಅಂತ ಅನ್ಕೊತೀನಿ. ಬರೀ ಏನೇನು ಆಕೈತಿ ಇನ್ನೂ ನೈಟ್ ತಾನು ಇನ್ನೂ ಟೈಮ್ ಐತೆ 10:30 ತನಕ ಐತೆ ಅಂದ್ರೆ ಡೇ ಎಂಡ್ ಮಾಡೋಕೆ. ಬರೀ ಇನ್ನೊಂದು 2.5 ತಾಸೊಳಗೆ ಏನೇನು ಮಾಡಿದೆ ಅಂತ ನೋಡ್ತೀನಿ. ಇವತ್ತೇನಿತ್ತಲ್ಲ ಅದು ನೋಡ್ರಿ ಇಷ್ಟು ಕಟ್ಟು ಹೋಗ್ಯಾರ. ಇನ್ನೊಂದು ಸ್ವಲ್ಪ ಐತಿ. ಇನ್ನೊಂದು ಸ್ವಲ್ಪ 2-3 ದಿನ ಅಂತೂ ಆಕೈತದ. ಬರೀ ಏನೇನು ಆಕೈತೆ ಅಂತ ಸದ್ಯಕ್ಕೆ ನೋಡೋಣ. ಊಟಕ್ಕೆ ನಮ್ಮ ಮಮ್ಮಿಗೆ ಬೀನ್ಸ್ ಸೂಸತ್ತಾರಿ. ಬೀನ್ಸ್ ಪಲ್ಯ ಮತ್ತೇನು ಇರ್ತೈತೆ ಕೇಳೋಣ ಬರ್ರಿ. ಬೀನ್ಸ್ ಜೊತೆ ಏನಿರ್ತೈತೆ ನೈಟ್ ಊಟಕ್ಕೆ? ಬೀನ್ಸ್ ಅಷ್ಟೇ. ಪಲ್ಯ ರೈಸ್ ರೊಟ್ಟಿ ಅದಾವನ? ರೊಟ್ಟಿ ಐತಿ, ಸಾರು ಐತಿ. ಮತ್ತು ವ್ಲಾಗ್ ಏನಾರು ನಿಮ್ಗೆ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮಂಜುಳಾ PS ಯೂಟ್ಯೂಬ್ ಚಾನಲ್ ಅಂತೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಿಮ್ದು ಎಲ್ಲಾರ್ದು ಸಪೋರ್ಟ್ ನಂಗೆ ಬೇಕು. ಬರೀ ನೆಕ್ಸ್ಟ್ ವ್ಲಾಗ್ ಯಾವ ಥರ ಬೇಕಂತ ತೆಳಗೆ ನಂಗೆ ಕಮೆಂಟ್ ಮಾಡಿರಿ. ನನ್ನ ಕಡೆ ಎಷ್ಟೋಕೈತೆ ಅಷ್ಟು ಎಫರ್ಟ್ ಹಾಕಿ ನಾನು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬರೀ ಮುಂದಿನ ದಿನ ಏನಾಗ್ತದೆ ನೋಡೋಣ.